ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಕುರಿತಾಗಿ ನೋಡೋಣ. ಸೌಜನ್ಯ ಯಾರು? ಧರ್ಮಸ್ಥಳದಲ್ಲಿ ಬಲಿಯವ ಹತ್ತಿರದ ಗ್ರಾಮದಲ್ಲಿ ಬದುಕುತ್ತಿದ್ದ ಸೌಜನ್ಯ ಒಬ್ಬ ಸರಳ ಮತ್ತು ಶಿಷ್ಟ ವಿದ್ಯಾರ್ಥಿ. ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದ ಆಕೆ ಅಕ್ಟೋಬರ್ 9, 2012ರಂದು ನಾಪತ್ತೆಯಾಗಿದ್ದಳು. ಆ ದಿನ ಸಂಜೆಯವರೆಗೆ ಮನೆಗೆ ಹಿಂತಿರುಗದಿದ್ದ ಕಾರಣ ಕುಟುಂಬದವರು ತಕ್ಷಣವೇ ಹುಡುಕಾಟ ಆರಂಭಿಸಿದರು. ಸೌಜನ್ಯಳನ್ನು ಶೋಧಿಸಲು ಗ್ರಾಮಸ್ಥರು ಕೂಡ ಕೈಜೋಡಿಸಿದರು. ಅಕ್ಟೋಬರ್ 10ರಂದು ಸೌಜನ್ಯದ ಶವವು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿತ್ತು. ಆಕೆಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ನಡೆದಿತ್ತು. ಘಟನೆ ಸುತ್ತಮುತ್ತಲ ಎಲ್ಲ ಜನರಲ್ಲಿ ಆಕ್ರೋಶ ಉಂಟುಮಾಡಿತು. ಸ್ಥಳೀಯ ವಿದ್ಯಾರ್ಥಿಗಳು, ಹೋರಾಟಗಾರರು, ಮಹಿಳೆಯರು ಎಲ್ಲರೂ ಸೌಜನ್ಯಗೆ ನ್ಯಾಯ ಬೇಕು ಎಂದು ಘೋಷಣೆಗಳೊಂದಿಗೆ ಬೀದಿಗೆ ಇಳಿದರು. ಪ್ರತಿಭಟನೆಗಳು ರಾಜ್ಯಾದ್ಯಂತ ಹರಡಿದವು. ಈ ಪ್ರಕರಣವು ಸಿಬಿಐ ತನಿಖೆಗೂ ವರ್ಗಾಯಿಸಲಾಗಿತ್ತು. ಆದರೆ ಸಾಕ್ಷ್ಯಗಳ ಕೊರತೆ, ಪ್ರಭಾವಶಾಲಿಗಳ ರಾಜಕೀಯ ಬಲದಿಂದ ಸತ್ಯ ಮುಚ್ಚಿಹೋಗಿದೆ ಎಂದು ಅನುಮಾನಗಳು ಎದ್ದವು. ಇಂದಿಗೂ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ. ಸೌಜನ್ಯಗೆ ನ್ಯಾಯ ದೊರಕುವವರೆಗೆ ಈ ಹೋರಾಟ ನಿಲ್ಲಬಾರದು. ಸತ್ಯ ಯಾವಾಗಲೂ ಬೆಳಕು ತರಲಿದೆ. ಸೌಜನ್ಯ ಪ್ರಕರಣವು ನಮಗೆ ನ್ಯಾಯದ ಅಗತ್ಯತೆ ಮತ್ತು ಸಮರ್ಥತೆ, ತನಿಖೆಯ ಮಹತ್ವವನ್ನು ನೆನಪಿಸುತ್ತದೆ.